ಸ್ವಲ್ಪ ರೇಟ್ ಇಲ್ಲ. 1000 ರೂಪಾಯಿ ಅಣ್ಣ ಮೂಟೆ. ಕೇಳೋರಿಲ್ಲ ಅಲ್ಲಿ. ಜಾಸ್ತಿ ಅವ್ರು ಅದಕ್ಕೆ ಬಂದಿರೋದು. ಕೇಳೋರಿಲ್ಲ. ಆಟ ಬರೀ 1000 ರೂಪಾಯಿ ಆಟ ಬರೀ 1000 ರೂಪಾಯಿ ಚೀಲಕ್ಕೆ 40. ನಮ್ಮದು ಇಲ್ಲಿ ಕೂತಂಡಳ್ಳಿ ಅಂತ ಒಕ್ಲೇರಿ ಹತ್ರ. ಹೆಸರು ಮಂಜುನಾಥ್ ಅಂತ. ನಾವು ಸಾಲ ಹೊಲ ಮಾಡಿ ಹಾಕಿರ್ತೀವಿ ನೋಡಿ, ಈ ಥರ ಆಗ್ಯದ. ನಾವು ಏನು ಮಾಡೋದು? ರೇಟೇ ಇಲ್ಲ ಅಂತಾರೆ, ಕೇಳೋರಿಲ್ಲ ಅಂದರು. ಅದಕ್ಕೆ ಆರ್ಡ್ರ್ ಇಲ್ಲ ಅಂತ ಅಂದರು. ಅದರಿಂದ ತಂದು ಇಲ್ಲಿ ಕುಂಬ್ರ ಆಚೆ ಇಟ್ಬಿಟ್ಟು ಓದ್ತಾಯಿದ್ವಿ. ನಾವು ಮಾರ್ಕೆಟ್ಗೆ ಹೋಗಿದ್ವಿ, ಅಲ್ಲಿ ಕೇಳೋರಿಲ್ಲಪ್ಪ ತರೇಬೇಡ್ರಿ ಅಂದರು. ವಾಪಸ್ ಬಂದು ಇಲ್ಲಿ ಹಾಕ್ಬಿಟ್ಟು ಓದ್ತಾಯಿದ್ವಿ. ಖರ್ಚು ಬರ್ತದೆ, ಸುಮಾರು ಖರ್ಚು ಬರ್ತದೆ. ಮದ್ದು ಗೊಬ್ಬರ ಎಲ್ಲ ಹೊಡಿಬೇಕಲ್ಲ, ಬರ್ತದೆ. ಕೈನಿಂದ ಹಾಕಿದರೆ ನೋಡಿ ಈ ಥರ ಆದರೆ ನಾವು ಏನು ಮಾಡೋದು? ಎಲ್ಲಿ ನಾವು ಹೋಗಿ ಯಾರನ್ನ ಹೋಗಿ ಕೇಳೋದು? ಇದು 2 ಎಕರೆಗೆ ಹಾಕಿರೋದು. ಇದು ಶಾಂಪುಲ್ ಹೂವು. ನಮ್ಮದೊಂದು ಅಷ್ಟು ಐತೆ, ಬೇರೆಯವ್ರದ್ದು ಒಂದಷ್ಟು ಐತೆ. ಎಲ್ಲ ಒಂದು 9 ಮೂಟೆ ಎತ್ಕೊಂಬಂದಿದ್ದು. ಕೇಳೋರಿಲ್ಲ, ಹೊಟ್ಟೆ ಉರಿತದೆ. ಯಾರನ್ನ ಕೇಳೋಣ ನಾವು? ನಾರು ಬಂದು 2 ರೂಪಾಯಿ ಬಿದ್ದೈತೆ ನಾರು ಇದ್ರಿಗೆ. ಅಲ್ಲಿಂದ ಎತ್ಕೊಂಬಂದು ಇಲ್ಲಿ ಉಣಿದ್ರೆ ಎಲ್ಲ ನಾವು ಬೆಳೆದು ಎತ್ಕೊಂಬರಬಿಟ್ಟು ನೋಡಿ ಇಷ್ಟು ಮಾತ್ರ ಆಗ್ತದೆ. ಇನ್ನೇನು ಮಾಡೋಕ್ಕಾಗಲ್ಲ. ತಂದು ಕುಂಬಿಸ್ಬಿಟ್ಟು ಆಚೆಕು ಗೊಬ್ಬರ ತವನಿಂದ ಎಲ್ಲ ನಾವೇ ತಂದು ಹಾಕಬೇಕಲ್ಲ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066885. ಖರ್ಚು ಜಾಸ್ತಿ ಬರ್ತದೆ, ಬೇಜಾರೇ, ನೋವಾಗುತ್ತೆ. ಇನ್ನು ಯಾರು ಕೇಳ್ಕೆ ನಾವು? ನೋವಾಗ್ತದೆ. ಯಾರಿಗೂ ಹೇಳೋಂಗೂ ಇಲ್ಲ, ನಾವೇನು ಮಾಡೋಂಗೂ ಇಲ್ಲ. ಕೂಲರ್ 400 ರೂಪಾಯಿ ಕೊಡಬೇಕು ಅವ್ರಿಗೆ. ಹೂವು ಕೀಳಬೇಕಂದ್ರೆ ಅವ್ರ ಕೂಲರ್ ಬಂದವ್ರೆ ಅಂದರೆ ಒಂದು 7 ಆಳು 8 ಆಳು ಬಂದವ್ರೆ ಅಂದರೆ ಊಟಕ್ಕೆ ಸಮೇತ ಹೋಗಿ ಏನು ಮಾಡೋದು? ಊಟಕ್ಕೆ ಸಮೇತ ಇಲ್ಲ. ಈ ಥರ ಮಾಡಿದರೆ ಅಲ್ಲಿ ಅಲಿಬೇಕು ನೋಡಿ. ಇವಾಗ 10 ಗಂಟೆ ಆಯಿತು, 10-10:30 ಆಯಿತು, ಇವಾಗ ಊಟ ಇಲ್ಲ. ಅಲ್ಲಿಂದ ಅಷ್ಟು ಬಾದ್ ಬಿದ್ದು ಇಲ್ಲಿ ಕೆತ್ಕೊಂಬಂದ್ರೂ ಊಟ ಇಲ್ಲ. ಮತ್ತೆ ವಾಪಸ್ ಹೋಗ್ತಾಯಿದ್ವಿ. ಒಂದು ಚೀಲ 40 ರೂಪಾಯಿ ಅದು. ಚೀಲ 43 ರೂಪಾಯಿ ಒಂದು ಚೀಲ ಬಂದದು. ಚೀಲಕ್ಕೆ ಬಂಡವಾಳ ಆಗಬೇಕು, ಆಟೋಕ್ಕೆ ಬಾಡಿಗೆ ಕೊಡಬೇಕು. 600-700 ರೂಪಾಯಿ ಬಾಡಿಗೆ ಕೊಡಬೇಕು ಆಟೋಕ್ಕೆ. ಈ ಥರ. ನಮ್ಮ ಹೆಸರು ಗಣೇಶ್ ಅಂತ. ನಮ್ಮ ಸ್ನೇಹಿತರು ಮಂಜುನಾಥ್ ಅಂತ ಕೂತಂಡಳ್ಳಿಯಲ್ಲಿ ಹೂವು ಮಾಡಿದ್ದಾರೆ. ಇದು ನೋಡಿ, ಈಗ ರೇಟ್ ಇಲ್ಲ. ಇದೊಂದು 10 ಮೂಟೆ ಇದೆ. ಒಂದು ನಾರು ಬಂದು 2 ರೂಪಾಯಿ. ಅಲ್ಲಿಂದ ನರ್ಸರಿಯಿಂದ ಹಾಕ್ಕೊಂಬರ್ಬೇಕು, ಉಳಬೇಕು. ಉಳಕ್ಕೆ ಕಾಸು ಕೊಡಬೇಕು. ನಾರಿಗೆ 2 ರೂಪಾಯಿ ಕೊಡಬೇಕು. ಪೇಪರು ಬೆಡ್ ಹಾಕೋಕ್ಕೆ ಒಂದು 20,000 ಬಂಡವಾಳ ಬರ್ತದೆ. ಇದು ಫಸ್ಟ್ ಚಾಂಪಲ್, ಒಳ್ಳೆ ಹೂವು ಇದು. ಇವತ್ತು ರೇಟ್ ಇಲ್ಲ ಅಂತ ಹೇಳಿದ್ರೆ, ಈಗ ರೇಟ್ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ತನಕ ರೇಟ್ ಬರೋಲ್ಲ. ಯಾವಾಗ ಬಂದರೆ ಬಂತು, ಇಲ್ಲದಿದ್ರಿಲ್ಲ. ಮಳೆಗಾಲ ಬೇರೆ, ಔಷಧಿಗಳು ಹೊಡಿಬೇಕು. ತುಂಬ ಲಾಸ್ ಆಗ್ತದೆ. ದಯವಿಟ್ಟು ಇದಕ್ಕೆ ಸರ್ಕಾರ ಏನಾದರೂ ಬೆಂಬಲ ಬೆಲೆ ಏನಾದರೂ ಕೊಟ್ಟರೆ ಹೂವು ಬೆಳೆಗಾರರಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನ ಈ ರಾಜಕಾರಣಿಗಳಿದ್ದಾರಲ್ಲ, ರಾಜಕಾರಣಿಗಳು ಇದು ಎಚ್ಚೆತ್ಕೊಂಡು ಈ ಸಣ್ಣ ಪುಟ್ಟ ರೈತರು ಇವರು ಪಾಪ ಸಾಲ ವಾಲ ಮಾಡಿ ಬಂಡವಾಳ ಹಾಕಿರ್ತಾರೆ. ಸಾಲ ವಾಲ ಮಾಡಿ ಬಂಡವಾಳ ಹಾಕಿದರೆ ಆ ಬಂಡವಾಳ ಬರಲ್ಲ, ಮತ್ತೆ ಬೆಳೆ ಮಾಡೋಕ್ಕಾಗಲ್ಲ. ಇದು ಹೂವು ಜಾಸ್ತಿ ದಿವಸ ತಡೆಯಲ್ಲ, ಪಾರ್ಸಲ್ ಹೋಗಲ್ಲ ಅಂತಾರೆ. ಅವರು ಮಾರ್ಕೆಟಲ್ಲಿ ಬೇರೆ ಕಡೆ 10 ರೂಪಾಯಿ 20 ರೂಪಾಯಿ ಇದ್ದರೆ ಇಲ್ಲ 10 ರೂಪಾಯಿಗೆ ತೆಗೆಯೋದು. ಇವಾಗ 10 ರೂಪಾಯಿಗೂ ಹೋಗಿಲ್ಲ ಅಂದರೆ ತುಂಬ ಲಾಸ್ ಆಗುತ್ತೆ. ಒಂದು ಗೋಣಿ ಚೀಲ, ಖಾಲಿ ಗೋಣಿ ಚೀಲ ಬಂದು 40 ರೂಪಾಯಿ ಮಾರ್ತಾರೆ. ಒಂದು 10 ಚೀಲಕ್ಕೆ 400 ರೂಪಾಯಿ ಆಗೋಯ್ತು. ಆಟೋ ಬಾಡಿಗೆ 500 ರೂಪಾಯಿ, 1000 ರೂಪಾಯಿ ಬಂಡವಾಳ. ಇದು 1000 ರೂಪಾಯಿನೂ ಬರಲ್ಲ. ಈ ವೇಸ್ಟ್. ಇನ್ನು ಈ 2-3 ಕಟಿಂಗ್ ಆಗೋದ್ರೆ ಇದು ತೋಟನೇ ಕಿತ್ತಾಕಬೇಕು. ಸುಮಾರು 1 ಲಕ್ಷ ರೂಪಾಯಿ ತನಕ ಲಾಸ್ ಆಗುತ್ತೆ. ನೋಡಿ ಪಾಪ ಮಂಜುನಾಥ್ ಅಂತವರು ಮಾಡಿದ್ದಾರೆ. ಕೂಲಿ ಆಳುಗಳಿಗೆ ಕೂಲಿ ಕೊಡಬೇಕು. ಇದೆಲ್ಲ ನೋಡಿದ್ರೆ 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಬೆಳೆ ಮಾಡೋಕ್ಕಾಗಲ್ಲ. ಇದಕ್ಕೆ ದಯವಿಟ್ಟು ಸರ್ಕಾರಗಳು ಇಂಥ ಸಣ್ಣ ಪುಟ್ಟ ಬೆಳೆಗಳಿಗೆ ಏನಾದರೂ ಬೆಂಬಲ ಬೆಲೆಗಳನ್ನ ಕೊಡಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ.